ಕುಂಭರಾಶಿಯ ವೀಕ್ಷಕರೇ, ಒಂದ್ ನಿಮಿಷ. 2026 ಪ್ರಾರಂಭ ಆದಾಗ ಏನೆಲ್ಲ ಕನಸುಗಳು, ಗುರಿಗಳು, ಆಸೆಗಳು, ಆಲೋಚನೆಗಳು, ಯೋಜನೆಗಳನ್ನ ತಲೆಯಲ್ಲಿ ಇಟ್ಕೊಂಡು 2026ನೇ ಇಸ್ವಿ ಪ್ರಾರಂಭ ಮಾಡಿದ್ರಿ. ಈ ವರ್ಷದಲ್ಲಿ ನಾನು ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹಿಂಗಿರಬೇಕು ಅನ್ನುವಂತ ಭವಿಷ್ಯತ್ತಿನ ನೂರಾರು ಕನಸುಗಳನ್ನ ಕಟ್ಕೊಂಡು ಈ ವರ್ಷ ನೀವು ಪ್ರಾರಂಭ ಮಾಡಿದ್ರಿ. ಆದ್ರೆ 2026ರಲ್ಲಿ ಅರ್ಧ ವರ್ಷ ಮುಗ್ದೇ ಹೋಯ್ತು. ಇನ್ ಏನ್ ಮಾಡಿದಿರಿ ಈ 6 ತಿಂಗಳಲ್ಲಿ ಅಂತ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಬರೋದು ತುಂಬಾ ಕಷ್ಟಗಳು, ನಷ್ಟಗಳು, ತೊಂದರೆಗಳು, ಅನೇಕ ಹೋರಾಟಗಳು, ಆರ್ಥಿಕವಾದ ಸಂಕಷ್ಟಗಳು, ಜವಾಬ್ದಾರಿಗಳ ಮಧ್ಯದಲ್ಲಿಯೂ ಕೂಡ ನಿಮಗೆ ಅನೇಕ ಸಮಸ್ಯೆಗಳು ಎದುರಾಗಿರತಕ್ಕಂಥದ್ದು. ಹಗಲಿರುಳು ಅತ್ಯಂತ ಪ್ರಾಮಾಣಿಕವಾಗಿ ದುಡಿದ್ರೂ ಕೂಡ, ಎಲ್ಲರ ಒಳತಿಗಾಗಿ ಕಷ್ಟಪಟ್ಟರೂ ಕೂಡ ಸಂಪೂರ್ಣ ಫಲ ಕೈಗೆ ಸಿಗದೆ ನಿಮಗೆ ಅನೇಕ ಸಮಸ್ಯೆಗಳಲ್ಲೂ ಕೂಡ ಇರಬಹುದು ಅಂತ ನೀವು ಅನ್ಕೋತಾ ಇದ್ದೀರಿ. ನಿಮ್ಮ ವಿಶಾಲ ಮನೋಭಾವ ಹಾಗೂ ಎಲ್ಲರನ್ನ ಒಂದು ಮಾನಸಿಕವಾಗಿ ಎಲ್ಲರನ್ನೂ ಕಾಣುವಂತಹ ಒಂದು ಗುಣ ಇದೆಯಲ್ಲ, ಅದು ಬಹಳಷ್ಟು ಜನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮಗೆ ಅನಿಸೋದು ಸಹಜ. ಆದ್ರೆ ಈ ಕುಂಭರಾಶಿಯವರಿಗೆ ಉಳಿದ 6 ತಿಂಗಳನ್ನಾದ್ರೂ ಒಳ್ಳೇದಾಗತ್ತ? ಈ 6 ತಿಂಗಳಲ್ಲಿ ಏನೆಲ್ಲ ಆಯ್ತು? ಈ ಮುಂದಿನ 6 ತಿಂಗಳಲ್ಲಿ ಯಾವ ವಿಚಾರದ ಬಗ್ಗೆ ಜಾಸ್ತಿ ಎಚ್ಚರಿಕೆ ಇರಬೇಕು? ಯಾವುದು ಆ ಕಟುವಾದ 3 ಸತ್ಯಗಳು, ಅಂದ್ರೆ 3 ಎಚ್ಚರಿಕೆಗಳು? ಆ 3 ಎಚ್ಚರಿಕೆ ಪಾಲಿಸಿದ್ರೆ ಏನೆಲ್ಲ ಆಗತ್ತೆ? ನಿಮ್ಮ ಗುರಿ ಎಲ್ಲಿ ನೀವು ಮರೆತ್ರಿ? ಜೊತೆಗೆ 3 ಪರಿಹಾರಗಳು ಏನು ಅನ್ನುವಂಥದ್ರ ಬಗ್ಗೆ ಅದ್ಭುತವಾದ ವಿಸ್ತೃತವಾಗಿರ್ತಕ್ಕಂಥ ವಿವರಣೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಸೇವ್ ಮಾಡಿ ಇಟ್ಕೋತೀರಿ, 2 3 4 ಸಲ ನೀವು ಕೇಳ್ತೀರಿ. ಅಷ್ಟೊಂದು ವಿಸ್ತೃತವಾಗಿ ಈ ವಿಡಿಯೋ ಇರುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನೋಡಿ, ಈ ಕುಂಭರಾಶಿಯವರಂದ ತಕ್ಷಣ ವಾಯು ತತ್ವದ ಪ್ರಭಾವವನ್ನ ಹೊಂದಿರುವಂತವ್ರು. ನಿಮ್ಮ ರಾಶಿಯ ಅಧಿಪತಿ ಶನಿ ಪರಮಾತ್ಮ. ಅದಕ್ಕಾಗಿ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ದೂರದೃಷ್ಟಿ ಇರುತ್ತೆ, ಒಂದು ಕೆಲಸದ ಒಂದು ಬದ್ಧತೆ ಇರುತ್ತೆ, ಮಾನವೀಯತೆಯ ಗುಣ ಇರುತ್ತೆ, ತಾಳ್ಮೆ ಇರುತ್ತೆ, ಸಮಾಜದ ಒಳಿತಿಗಾಗಿ ಶ್ರಮಿಸುವಂತಹ ಅದ್ಭುತವಾಗಿರತಕ್ಕಂಥ ಒಂದು ಗುಣ ನಿಮ್ಮಲ್ಲಿ ಜನ್ಮ ಸಿದ್ಧವಾಗಿನೇ ಬಂದಿರತಕ್ಕಂಥದ್ದು. ನೀವು ಈ ತಂತ್ರಜ್ಞಾನದ ಆಲೋಚನೆ ಉಳ್ಳವರಾಗಿರುವಂಥದ್ದು. ಮಾತಿಗಿಂತ ಹೆಚ್ಚಾಗಿ ತಾರ್ಕಿಕ ಬುದ್ಧಿವಂತಿಕೆಯಲ್ಲಿ ಬಹಳಷ್ಟು ನಂಬಿಕೆ ಇಟ್ಟಿರತಕ್ಕಂಥ ಗುಣ ನಿಮ್ದು. ಆದ್ರೆ ಇದೇ ಅತಿಯಾದಾಗ ಮೌನ ನಿಮ್ಮ ಭಾವನೆಗಳನ್ನ ಹೊರಹಾಕುವಂತಹ ಒಂದು ಸ್ವಭಾವ. ಯಾಕಂತಂದ್ರೆ ನಿಮ್ಮ ಒಳಗಿರುವಂತ ಭಾವನೆಗಳನ್ನ ಯಾವತ್ತಿಗೂ ಬೇರೆಯವ್ರ ಹತ್ರ ಹೇಳ್ಕೊಳ್ಳಂಗಿಲ್ಲ. ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ನನ್ನ ಸಮಸ್ಯೆಗಳನ್ನ ಇನ್ನೊಬ್ಬರ ಮೇಲೆ ಯಾಕೆ ಹಾಕೋದು, ನನ್ನ ಪ್ರಾಬ್ಲಮ್ ಅನ್ನ ನಾನೇ ಫೇಸ್ ಮಾಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ, ಬೇರೆಯವ್ರ ಕಷ್ಟಕ್ಕೆ ಮಮ್ಮಲ್ಲ ಮರುಗುವಂತಹ ವ್ಯಕ್ತಿತ್ವ, ಎಂತಹ ಸಮಸ್ಯೆಗಳು ಬಂದರೂ ಕೂಡ ಎದೆ ಕೊಟ್ಟು ನಿಲ್ಲುವಂತಹ ಒಂದು ವ್ಯಕ್ತಿತ್ವ ನಿಮ್ದಾಗಿರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಹೌದು ಅಲ್ಲೋ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ ಕಳೆದ 6 ತಿಂಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಹಂತ ಹಂತವಾಗಿ ಒಂದು ಪರೀಕ್ಷೆ ಆಗಿ ಬಂದಿದೆ. ಯಾಕಂದ್ರೆ ಸಾಕಷ್ಟು ನಿಮ್ಮ ಯೋಜನೆಗಳಿಗೆ ತಕ್ಕದಾದಂತ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಒಂದು ತಾಳ್ಮೆಯನ್ನ ಪರೀಕ್ಷೆ ಆಗಿದೆ. ಈ 6 ತಿಂಗಳು ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ಹೋರಾಟ ಮಾಡ್ತಾ ಇದ್ದೀರಿ. ಜೀವನದ ಜಂಜಾಟ ಮಧ್ಯದಲ್ಲಿ ಬಹಳಷ್ಟು ಕಮಿಟ್ಮೆಂಟ್ ಗಳನ್ನು ನೀವು ಅನುಭವಿಸಿರ್ತಕ್ಕಂಥದ್ದು, ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸುವಂತ ಒಂದು ಸನ್ನಿವೇಶ, ಮತ್ತು ಕೈಯಲ್ಲಿ ಹಣ ನಿಲ್ಲದೆ ಸಂಕಷ್ಟವನ್ನ ಅನುಭವಿಸಿರುವಂತಹ ಸನ್ನಿವೇಶ ಕೆಲವೊಂದು ಜನರಿಗೆ ಕಾಡಿರುತ್ತೆ. ಮುಖ್ಯ ಯೋಜನೆಗಳು ಕೊನೆಯ ಕ್ಷಣಗಳಲ್ಲಿ ವಿಳಂಬ ಆಗಿರುವಂತಹ ಸನ್ನಿವೇಶಗಳು, ಉದ್ಯೋಗ ಕ್ಷೇತ್ರದಲ್ಲಿ ಕಠಿಣ ಶ್ರಮಕ್ಕೆ ತಕ್ಕ ಪ್ರೋತ್ಸಾಹ ಸಿಗಲಿಲ್ಲ ಅನ್ನುವಂತಹ ಒಂದು ಕೊರಗು, ಬೇಸರ, ಮನಸ್ಸಿನಲ್ಲಿ ಹೇಳಲಾಗದಂತಹ ಒಂದು ಆತಂಕಗಳನ್ನ ಹೊತ್ತುಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಈಗ ಪರಿಸ್ಥಿತಿ ನಿಧಾನವಾಗಿ ಏನಾಗ್ತಾ ಇದೆ, ಈ ಮುಂದಿನ 6 ತಿಂಗಳು ಹೇಗಿರಬಹುದು ಅನ್ನುವಂತಹದ್ದು ಈ ಒಂದು ವಿಡಿಯೋದ ಮೂಲ ವಿಷಯ. ಅಂದ್ರೆ ಮುಂದಿನ ಈ 6 ತಿಂಗಳಲ್ಲಿ 3 ಎಚ್ಚರಿಕೆ ಯಾವುದು, 3 ಪರಿಹಾರಗಳು ಯಾವುದು, ಏನೆಲ್ಲ ಒಂದು ಫಲಗಳು ನಿಮಗೆ ಸಿಗಬಹುದು ಅನ್ನುವಂಥದ್ದೇ ಈ ವಿಡಿಯೋದ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಜಾತಕ ಇದೆಯಲ್ಲ, ಇದು 80ರಿಂದ 100 ಪುಟದ ಸಮಗ್ರವಾದ ನಿಮ್ಮದೇ ಆದಂತಹ ಒಂದು ಜನ್ಮ ಜಾತಕ ಪ್ರತಿ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ, 2026ನೇ ಇಸ್ವಿಯಲ್ಲಿ ಈಗ ನಾವು ಮಧ್ಯಭಾಗದಲ್ಲಿ ಇದ್ದೇವೆ. ಕಳೆದ ಜೂನ್ ತಿಂಗಳಲ್ಲ ಒಂದು 2ನೇ ತಾರೀಕಿಗೆ ಗುರು ಕಟಕ ರಾಶಿ ಪ್ರವೇಶ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ನಿಮಗೆ 6ನೇ ಮನೆ ಅಂದ್ರೆ ರೋಗ, ಶತ್ರು ಹಾಗೂ ಸಾಲದ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಕುಂಭರಾಶಿಯವರಿಗೆ ಸ್ವಲ್ಪ ಆರ್ಥಿಕವಾಗಿರತಕ್ಕಂತ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಶಿಸ್ತು ಮತ್ತು ಜಾಗರೂಕತೆ ಬಹಳ ಅಗತ್ಯವಾಗಿರ್ಬೇಕಾಗತ್ತೆ. ಗುರುದೇವ ತನ್ನ ಶುಭ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯಾದ ಕರ್ಮಸ್ಥಾನವನ್ನ, 12ನೇ ಮನೆಯಾದ ವ್ಯಯಸ್ಥಾನವನ್ನ ಹಾಗೂ 2ನೇ ಮನೆಯಾದ ಧನಸ್ಥಾನವನ್ನ ವೀಕ್ಷಿಸ್ತಾ ಇರತಕ್ಕಂಥದ್ರಿಂದ ಗುರುವಿನ ಈ ಒಂದು ದೃಷ್ಟಿಯ ಪ್ರಭಾವದಿಂದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಇದ್ದಂತಹ ಕೆಲ ಅಡೆತಡೆಗಳು, ಸಮಸ್ಯೆಗಳು, ತೊಂದರೆಗಳು ನಿವಾರಣೆ ಆಗುವಂತ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಥವಾ ಹಳೆಯ ಸಾಲದ ಸಮಸ್ಯೆಗಳಲ್ಲಿಯೂ ಕೂಡ ನಿಧಾನವಾಗಿ, ಅಂದ್ರೆ ವೇಗವಾಗಿ ಅಂತಲ್ಲ, ನಿಧಾನವಾಗಿ ಪರಿಹಾರದ ಒಂದು ಹಾದಿ ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಧನಸ್ಥಾನದಲ್ಲಿ ಅಂದ್ರೆ 2ನೇ ಮನೆಯಲ್ಲಿ ನಿಮ್ಮ ರಾಶಾಧಿಪತಿ ಆಗಿರತಕ್ಕಂತ ಶನಿ ಪರಮಾತ್ಮ ಸಂಚಾರ ಮುಂದುವರಿಸತಕ್ಕಂಥದ್ದು, ಸಡೆ ಸಾತಿಯ ಒಂದು ಕೊನೆಯ ಹಂತದ ಪ್ರಭಾವ ನಿಮಗೆ ಈ ಹಣಕಾಸಿನ ಹಾಗೂ ಮಾತಿನ ವಿಷಯಗಳಲ್ಲಿ ಕಠಿಣ ಪಾಠಗಳನ್ನ ಕಲಿಸ್ತಕ್ಕಂಥದ್ದು. ಕುಟುಂಬದಲ್ಲಿ ಅನಗತ್ಯವಾಗಿರತಕ್ಕಂತ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡ್ಕೋಬೇಕಾಗತ್ತೆ. ತಪ್ಪು ನಿರ್ಧಾರಗಳು ಕೂಡ ನಿಯಂತ್ರಣದಲ್ಲಿದ್ರೆ ಆರ್ಥಿಕವಾಗಿರತಕ್ಕಂತ ಒತ್ತಡ ಉಂಟಾಗುವಂತಹ ಸಾಧ್ಯತೆಗಳಿರ್ತವೆ. ಇನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಯೋಚಿಸಿ ಹೆಜ್ಜೆ ಇಡತಕ್ಕಂಥದ್ದು ಬಹಳ ಮುಖ್ಯ. ಶನಿ ಪರಮಾತ್ಮ ದ್ವಿತೀಯದಲ್ಲಿದ್ರು ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ಕಠಿಣ ಶ್ರಮ ಪಡುವವರಿಗೆ ಆರ್ಥಿಕವಾಗಿರತಕ್ಕಂತ ಒಂದು ಸ್ಥಿರತೆಯನ್ನ ನಿಧಾನವಾಗಿ ಒದಗಿಸುವಂತಹ ಒಂದು ಸಾಧ್ಯತೆ ಇದೆ. ಇನ್ನು ಮುಂದಿನ 6 ತಿಂಗಳು ಜಾಗರೂಕರಾಗಿರ್ಬೇಕಾಗಿರ್ತಕ್ಕಂತಹ 3 ಅಮೂಲ್ಯವಾಗಿರ್ತಕ್ಕಂಥ ಎಚ್ಚರಿಕೆ ಯಾವುದು ಅಂತಂದ್ರೆ, ಮೊದಲನೆಯದು ಮಾತಿನಲ್ಲಿ ಒಂದು ಸಂಯಮ ಅನ್ನುವಂಥದ್ದು. ನೋಡಿ, ದ್ವಿತೀಯ ಶನಿಯ ಪ್ರಭಾವ ಅಂದ್ರೆ ಸಡೆ ಸಾತಿಯ ಕೊನೆಯ ಭಾಗ ಇರ್ತಕ್ಕಂಥದ್ರಿಂದ ನಿಮ್ಮ ಮಾತುಗಳು ಕೆಲವೊಮ್ಮೆ ಬೇರೆಯವರಿಗೆ ಕಠಿಣವಾಗಿ ಕೇಳಿಸ್ಬೋದು, ಅದು ತಪ್ಪಾಗಿ ಕೇಳಿಸ್ಬೋದು, ಅದು ಕೆಟ್ಟದಾಗಿ ಕೇಳಿಸ್ಬೋದು. ಈ ಕಾರಣದಿಂದಾಗಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ, ಹಿಡಿತ ಇರಬೇಕಾಗತ್ತೆ. ಕುಟುಂಬ ಸದಸ್ಯರೊಂದಿಗೆ ಅಥವಾ ಈ ಉದ್ಯೋಗ ಕ್ಷೇತ್ರಗಳಲ್ಲಿ ಮಾತಾಡುವಾಗ ತಾಳ್ಮೆಯಿಂದಿರಬೇಕಾಗತ್ತೆ. ನೇರ ನುಡಿಗಳು ಸ್ವಲ್ಪ ಆಪ್ತರ ಮನಸ್ಸುಗಳನ್ನ ನೋಯಿಸಿದಂತೆ ಮೃದುವಾಗಿರ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಮಾತಿನಿಂದನೇ ನಿಮಗೆ ಗೌರವ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಮಾತಿನಿಂದನೇ ನಿಮಗೆ ಗೌರವಕ್ಕೆ ಚ್ಯುತಿ ಬರುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಮಾತಿನ ಮೇಲೆ ನಿಗಾ ಇದ್ದು ಹಿಡಿತದಲ್ಲಿರ್ಬೇಕು. ಇದು ಪ್ರಮುಖವಾದ ಎಚ್ಚರಿಕೆ, ಗಮನದಲ್ಲಿ ಇಟ್ಕೋಬೇಕು. ಇನ್ನು 2ನೆಯ ಒಂದು ಎಚ್ಚರಿಕೆ ಯಾವ್ದಂತಂದ್ರೆ, ಸಾಲ ಮತ್ತು ಹೂಡಿಕೆಗಳ ಬಗ್ಗೆ ಬಹಳ ಗಮನ ಇರಬೇಕು. 6ನೇ ಮನೆಯ ಗುರುವಿನ ಸಂಚಾರ ಇರತಕ್ಕಂಥದ್ರಿಂದ ಹೊಸದಾಗಿ ದೊಡ್ಡ ಮೊತ್ತದ ಸಾಲ ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಸಾಲ ನೀಡುವಂಥದ್ದನ್ನ ಸಂಪೂರ್ಣವಾಗಿ ಗಮನದಲ್ಲಿಟ್ಕೋಬೇಕಾಗತ್ತೆ, ಎಚ್ಚರಿಕೆ ಇರಬೇಕಾಗತ್ತೆ. ನೀವೇನೇ ಒಂದು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಂದ್ರೆ ತಾಳ್ಮೆ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಂಡು ಆ ಕಾರ್ಯವನ್ನ ಮಾಡಬೇಕಾಗತ್ತೆ. ಯಾವುದೇ ಆತುರದ ಆರ್ಥಿಕವಾಗಿರತಕ್ಕಂತ ಭರವಸೆಗಳು ಅಥವಾ ಶ್ಯೂರಿಟಿಗಳನ್ನ, ಸಹಿಗಳನ್ನ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಬೆಲೆಗಳ ಬಾಳತಕ್ಕಂಥ ಫೈಲ್ಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ವ್ಯವಹಾರಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಹಣಕಾಸಿನಲ್ಲಂತೂ ನೀವು ಇದನ್ನ 2ನೇ ಎಚ್ಚರಿಕೆ ಬಹಳ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು 3ನೇ ಎಚ್ಚರಿಕೆ ಯಾವ್ದಂತಂದ್ರೆ ದೈಹಿಕ ಆರೋಗ್ಯದ ಬಗ್ಗೆ ಇದೆ. ಅಂದ್ರೆ 6ನೇ ಗುರು ಹಾಗೂ ದ್ವಿತೀಯ ಶನಿ ಪ್ರಭಾವದಿಂದಾಗಿ ಸ್ವಲ್ಪ ಆಹಾರದ ಪದ್ಧತಿಯಲ್ಲಿ ಏರುಪೇರು ಆಗದಂತೆ ನೋಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಈ ದೈಹಿಕವಾಗಿರ್ತಕ್ಕಂಥ ದಣಿವು ನಿವಾರಿಸ್ಕೊಳ್ಳೋದಕ್ಕೆ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವಂಥದ್ದು ಮುಖ್ಯ.
ನೋಡಿ, ಆರೋಗ್ಯವೇ ಭಾಗ್ಯ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು. ನೀವಿದ್ರೇನೆ ಎಲ್ಲ, ನೀವು ಫಿಟ್ ಆಗಿದ್ರೇನೆ ಎಲ್ಲ, ನೀವು ಚೆನ್ನಾಗಿದ್ರೇನೆ ಎಲ್ಲವನ್ನೂ ಸಾಧನೆ ಮಾಡೋಕ್ ಸಾಧ್ಯ ಆಗುತ್ತೆ ಅನ್ನುವಂತ ಸತ್ಯ ನಿಮಗೆ ಅರಿವಿರ್ಲಿ. ಹಾಗಾಗಿ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದು, ಹೆವಿ ರಿಸ್ಕ್ ತಗೊಳ್ಳೋದು, ಸ್ವಲ್ಪ ಮೆಂಟಲಿ ಫಿಸಿಕಲಿ ತೊಂದರೆಗಳನ್ನ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ಆರೋಗ್ಯದ ಕಡೆ ಗಮನ ಕೊಟ್ಟು ನೀವು ಕೆಲಸವನ್ನ ಮಾಡಿದ್ರೆ, ಮುಂದುವರೆದ್ರೆ ಈ 6 ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ. ಈ 3 ಪ್ರಬಲವಾದಂತ ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಪರಿಹಾರ ಬೇಡವಾ? ಖಂಡಿತ ಪರಿಹಾರ ಬೇಕೇ ಬೇಕು. ಇದು ಪರಿಹಾರ ಇದ್ರೇನೆ ನಿಮಗೆ ಇನ್ನೂ 6 ತಿಂಗಳು ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಇದೆ. ಇನ್ನು ಈ 6 ತಿಂಗಳಲ್ಲಿ ನಿಮಗೆ ಏನೆಲ್ಲ ಫಲ ಸಿಗಬಹುದು ಅನ್ನೋದ್ರ ಬಗ್ಗೆ ಚುಟುಕಾಗಿ ನೋಡ್ಬಿಡೋಣ. ಉದ್ಯೋಗದ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, 6ನೇ ಮನೆಯ ಒಂದು ಗುರುವಿನ ಕರ್ಮಸ್ಥಾನದ ದೃಷ್ಟಿಯಿಂದಾಗಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಎಲ್ಲ ಗೊಂದಲಗಳು ಕೂಡ ನಿಧಾನವಾಗಿ ನಿವಾರಣೆ ಆಗ್ತವೆ. ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಕಾರ್ಯಕ್ಷಮತೆಗೆ ಸೂಕ್ತವಾಗಿರತಕ್ಕಂಥ ಮನ್ನಣೆ ದೊರೆಯುತ್ತದೆ. ಮತ್ತು ಕೆಲವೊಮ್ಮೆ ಕುಂಭರಾಶಿಯವರಿಗೆ ಒಂದು ಒಳ್ಳೆ ಅದ್ಭುತವಾದಂತ ಯೋಗಗಳು ಕೂಡ ಕಂಡು ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಈ ಗುಪ್ತ ಶತ್ರುಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸ್ತಕ್ಕಂಥದ್ದು, ಬೇರೆಯವ್ರ ಕಡೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ಕಠಿಣ ಪ್ರಯತ್ನ ಮಾಡ್ಕೋಬೇಕು. ನನ್ಗೆ ಈಸಿಯಾಗಿ ಫಲ ಸಿಕ್ಬಿಡುತ್ತೆ ಅಂತಂದ್ರೆ ಇಲ್ಲ, ಪ್ರಯತ್ನ ಪಡ್ಬೇಕು. ವ್ಯಾಪಾರಸ್ಥರಿಗೆ ಯಾವುದೆಲ್ಲಿ ಮಿಶ್ರ ಫಲ ನೀಡಿದ್ರು ಕೂಡ ಹಳೆಯ ಬಾಕಿ ವಸೂಲಾತಿ ಆಗುತ್ತೆ. ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಸರಿಯಾದ ಯೋಜನೆಗಳು ವ್ಯಾಪಾರಕ್ಕೆ ಒಂದು ಬೂಸ್ಟ್ ಅನ್ನ ನೀಡತಕ್ಕಂತ ಸಾಧ್ಯತೆ ಇದೆ. ಹೊಸ ಗ್ರಾಹಕರು ದೊರಕುವಂತ ಸಾಧ್ಯತೆ ಇದ್ರೂ ಕೂಡ ದೊಡ್ಡ ಮಟ್ಟದ ವಿಸ್ತರಣೆ ಅಥವಾ ಸಾಲ ಮಾಡಿ ಆ ಬಿಸ್ನೆಸ್ ಗೆ ಹಾಕುವಂತ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇರುವಂತದ್ರಲ್ಲೇನೆ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಇರ್ತವೆ. ವಿಳಂಬಗಳು ಕೂಡ ಆಗ್ಬೋದು. ಅದ್ರ ಕೊನೆಯಲ್ಲಿ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಹಿರಿಯರ ಪ್ರಯತ್ನದಿಂದ ಅಥವಾ ಮಾರ್ಗದರ್ಶಕರ ಪ್ರಯತ್ನದಿಂದ ನಿಮಗೆ ಅವಕಾಶಗಳು ಹೆಚ್ಚಿಗೆ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಪತಿ ಪತ್ನಿಯರ ಬಗ್ಗೆ ನೋಡೋದಾದ್ರೆ, ಸಂಗಾತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ. ಅದನ್ನ ಮಾತುಕತೆಯ ಮೂಲಕ ಸರಿ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಇದರಿಂದ ಸುಖ ವೃದ್ಧಿ ಆಗುವಂತ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಸಂಬಂಧಗಳಲ್ಲಿ ಕೆಲ ಸಣ್ಣ ಪುಟ್ಟ ಗೊಂದಲಗಳು ಇದ್ರೂ ಕೂಡ ಅದನ್ನ ತಾಳ್ಮೆಯಿಂದ, ಒಬ್ರನ್ನೊಬ್ರು ನಂಬಿಕೆಯಿಂದ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತದ್ದು ಒಳ್ಳೆಯದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ರೆ, ಪ್ರಗತಿ ಕಡೆಗೆ ಹೆಚ್ಚಿನ ನಿಗಾ ಇಡುವಂತದ್ದು ಬಹಳ ಅವಶ್ಯಕತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಠಿಣ ಪರಿಶ್ರಮ ಪಡಬೇಕಾಗತ್ತೆ. ಏಕಾಗ್ರತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ಶ್ರಮ ವಹಿಸಿ ಓದಿದ್ದೆ ಆದ್ರೆ ಸಾಧನೆ ಮಾಡ್ಲಿಕ್ಕೆ ಯಾವುದೇ ಅಡಚಣೆ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಒಳ್ಳೆ ಸಿದ್ಧತೆಯನ್ನ ಮಾಡಿ ಕಠಿಣ ಪರಿಶ್ರಮಕ್ಕೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ನೀವೇನಾದ್ರೂ ವಿದೇಶ ಪ್ರಯಾಣ ಮಾಡ್ಬೇಕು ಅನ್ನುವಂತ ಯೋಚನೆಯಲ್ಲಿದ್ರೆ ಕೆಲವೊಂದು ಜನ ಖಂಡಿತವಾಗ್ಲೂ ಮಾಡ್ಬೋದು. ಆರೋಗ್ಯದ ಬಗ್ಗೆ ವಿಶೇಷವಾಗಿ ಈ ಹಲ್ಲು ನೋವು ಅಥವಾ ಕಣ್ಣಿನ ತೊಂದರೆಗಳು ಹಾಗೂ ಮುಖಕ್ಕೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು. ಇದರಿಂದ ಸ್ವಲ್ಪ ಗುರು 6ನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಏರುಪೇರು, ಅಜೀರ್ಣದ ಸಮಸ್ಯೆಗಳು, ಲಿವರ್ ಅಥವಾ ಉದರದ ಸಂಬಂಧಿತ ತೊಂದರೆಗಳು ಇರ್ತವೆ. ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು. ಪ್ರತಿನಿತ್ಯ ಪ್ರಾಣಾಯಾಮ, ಪೌಷ್ಟಿಕ ಆಹಾರಗಳನ್ನ, ದೈಹಿಕ ಶಕ್ತಿಗಳನ್ನ ಹೆಚ್ಚಿಸ್ತಕ್ಕಂಥದ್ದು ಇದರಿಂದ. ಇನ್ನು ಈ ಅವಧಿಯಲ್ಲಿ ಶುಭ ಫಲಗಳನ್ನ ಕೊಡ್ತಕ್ಕಂತಹ ಸರಳವಾದ 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ನೀವು ವಿಡಿಯೋ ಇಲ್ಲಿವರೆಗೂ ನೋಡಿದಿರಿ ಅಂತಂದ್ರೆ ನಿಮ್ಗೆ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದ್ರೆ ಕಾಮೆಂಟ್ ಮಾಡದೆ ದಯವಿಟ್ಟು ಹೋಗ್ಬೇಡಿ. ಅದು ಒಳ್ಳೇದೇ ಇರ್ಲಿ ಕೆಟ್ಟದೇ ಇರ್ಲಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಬನ್ನಿ ಹಾಗಿದ್ರೆ 3 ಪರಿಹಾರಗಳು ಯಾವುದು, ಸರಳ ಪರಿಹಾರಗಳು ಯಾವುದು ಅಂತಂದ್ರೆ ನೋಡಿ, ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದ್ಭುತವಾಗಿರತಕ್ಕಂತ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಎಷ್ಟು ನಿಮಗೆ ಒಂದು ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ ಅಂತಂದ್ರೆ ಖಂಡಿತ ಅದ್ಭುತವಾದಂತ ಫಲ ಕೊಡುತ್ತೆ ಈ ಪರಿಹಾರ. ಇನ್ನು ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಅದ್ಭುತವಾದಂತ ಒಂದು ಫಲ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರತಿದಿನ ಬೆಳಿಗ್ಗೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡತಕ್ಕಂಥದ್ರಿಂದ ಅದ್ಭುತ ಅಂತಂದ್ರೆ ಅದ್ಭುತವಾಗಿರತಕ್ಕಂತ ಫಲ ಸಿಗುತ್ತೆ. ಇದರಿಂದ ಮಾನಸಿಕವಾಗಿರತಕ್ಕಂತಹ ಒಂದು ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇದನ್ನು ಕೂಡ ನೀವು ಪ್ರಯತ್ನ ಮಾಡಬಹುದು. ಕಷ್ಟದಲ್ಲಿದ್ದವರಿಗೆ, ಅಂಗವಿಕಲರಿಗೆ, ದೀನದಲಿತರಿಗೆ, ಅಸಹಾಯಕರಿಗೆ, ಅನಾಥರಿಗೆ
ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡೋದು, ಯಾವುದೇ ಒಂದು ಸಹಾಯವನ್ನ ಮಾಡ್ತಕ್ಕಂಥದ್ರಿಂದ ನಿಮಗೆ ಶನಿಯ ಪ್ರಭಾವ ಕಡಿಮೆ ಆಗಿ ಶನಿಯ ಕೃಪೆಗೆ ನೀವು ಪಾತ್ರವಾಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ 7.5 ಪ್ರಭಾವ ಹಾಗೂ 6ನೇ ಗುರುವಿನ ಸಂಚಾರ ಇದ್ರೂ ನಿಮ್ಮ ರಾಶಾಧಿಪತಿಯಾದ ಶನಿಯ ಬಲ ಹಾಗೂ ಗುರುವಿನ ಶುಭ ದೃಷ್ಟಿಗಳು ನಿಮಗೆ ಸಂಕಷ್ಟಗಳನ್ನ ಎದುರಿಸುವಂತಹ ಶಕ್ತಿಗಳನ್ನ ನೀಡ್ತವೆ. ಆತುರದ ನಿರ್ಧಾರಗಳನ್ನ ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ವರ್ಷಾಂತ್ಯದ ವೇಳೆಗೆ ನೀವು ಒಳ್ಳೆ ಮಟ್ಟದಲ್ಲಿ ಒಂದು ಸ್ಥಿರತೆಯನ್ನ ಪಡೆಯುವಂತಹ ಒಂದು ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಜೀವನದುದ್ದಕ್ಕೂ ಬಹಳಷ್ಟು ಹೋರಾಟಗಳು, ಕಷ್ಟಗಳು, ಸಂಕಷ್ಟಗಳನ್ನ ಎದುರಿಸಿರುವಂತ ತಾವು ಏನೋ ಒಂದು ಈ ಒಂದು 3 ಪರಿಹಾರಗಳು, 3 ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.